ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ನಾವು LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂದ ಕಾರ್ಯನಿರ್ವಹಿಸುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಗೋಣ. AAO ಅಂದರೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್ಗೆ ಕಾಲಾಗಿದೆ. ಈ ಪೋಸ್ಟ್ಗೆ ಕ್ವಾಲಿಫಿಕೇಷನ್ ಇದೆ, ಅಪ್ಲಿಕೇಶನ್ ಹಾಕೋದು ಹೇಗೆ, ಯಾವಾಗ ಪ್ರಾರಂಭ ಆಗುತ್ತೆ, ಏನೇನು ಎಕ್ಸಾಮ್ ಇದೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾರೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಸೂಚನೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ನೋಡ್ತಾ ಹೋಗೋಣ. ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಜನರಲಿಸ್ಟ್ 32 ಬ್ಯಾಚ್ ಅಂತೇಳಿ 32nd ಬ್ಯಾಚ್ ಅಂತ ಕಾಲ್ ಮಾಡ್ತಾ ಇದ್ದಾರೆ. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್ಗೆ ಒಂದು ಒಳ್ಳೆ ಪೋಸ್ಟ್ ಇದೆ ಇದು. ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ 350 ಅಂತೇಳಿ 350 ಪೋಸ್ಟ್ಗಳಿಗೆ ಕಾಲ್ ಮಾಡ್ತಾ ಇದ್ದಾರೆ. ಕರೆಂಟ್ ಇಯರ್ ಅಂತ ಕೊಡ್ತಾ ಇದ್ದಾರೆ. ಇಲ್ಲಿ 341 ಪೋಸ್ಟ್ ಅಂದರೆ ಬ್ಯಾಕ್ಲಾಗಲ್ಲಿ 9 ಪೋಸ್ಟ್ಗಳಿದ್ದಾವೆ. ನೋಡ್ತಾ ಹೋಗೋಣ. ಅಲ್ಲಿ SCಗೆ 51 ಪೋಸ್ಟ್ ಇದೆ ಕರೆಂಟ್ ಇಯರ್ಲಿ, STಗೆ 22 ಇದೆ, OBCಗೆ 88, EWCಗೆ 38, URಗೆ 142, ಟೋಟಲ್ 341. ಅದರಲ್ಲಿ PWDಗೆ ಮತ್ತು LD 4 ಅಂತ ಇದೆ, BIಗೆ 4, ಹಿಯರಿಂಗ್ ಇಂಪೇರ್ಡ್ಗೆ 3 ಇದೆ, IDMD ಗೆ 3 ಪೋಸ್ಟ್ ಇದೆ. ಈ ಥರ ಬ್ಯಾಕ್ಲಾಗಲ್ಲಿ STಗೆ 6 ಪೋಸ್ಟ್ ಇದೆ, OBCಗೆ 3 ಪೋಸ್ಟ್ ಇದೆ, ಟೋಟಲ್ 9. ಅಲ್ಲಿ PWDಯಲ್ಲಿ 3 ಪೋಸ್ಟ್ ಬರ್ತಾರೆ. ಟೋಟಲ್ 350 ಪೋಸ್ಟು. ಅದರ ಜೊತೆಲಿ 6 ಪೋಸ್ಟ್ PWD ಕ್ಯಾಂಡಿಡೇಟ್ಸ್ಗೆ ಬರ್ತಾ ಹೋಗುತ್ತೆ. ಓಕೆ, ನೋಡ್ತಾ ಹೋಗೋಣ ಏನೇನು ರೂಲ್ಸ್ ಇದೆ, ಹೇಗೆ ಅಪ್ಲಿಕೇಶನ್ ಹಾಕೋದು ನೋಡ್ತಾ ಹೋಗೋಣ. ಇಲ್ಲಿ ಆಕ್ಟಿವಿಟೀಸ್ ಡೇಟಸ್ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಡೇಟನ್ನು ನೋಡ್ತಾ ಹೋಗಿ ಇಲ್ಲಿ ಸ್ಟಾರ್ಟ್ ಡೇಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀ ಆರ್ ಇಂಟಿಮೇಷನ್ ಚಾರ್ಜಸ್ 16/8/2025 ಅಂದರೆ 16 ಆಗಸ್ಟ್ 2025ಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಇದರ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀ ಆರ್ ಇಂಟಿಮೇಷನ್ ಚಾರ್ಜಸ್ 8/9/2025 ಅಂತೇಳಿ. ಅಂದರೆ ಸೆಪ್ಟೆಂಬರ್ 9 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ. ಆಗಸ್ಟ್ 16ಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗ್ತಿದೆ. ಅದೇ ಥರ ಸೆಪ್ಟೆಂಬರ್ 8 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಡೌನ್ಲೋಡಿಂಗ್ ಆಫ್ ಕಾಲ್ ಲೆಟರ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ 7 days ಬಿಫೋರ್ ದ ಎಕ್ಸಾಮಿನೇಷನ್ ಅಂದರೆ ಆ ಎಕ್ಸಾಮಿನೇಷನ್ಗಿಂತ 7 ದಿವಸ ಮುಂಚಿತವಾಗಿ ನೀವು ನಿಮ್ಮ ಕಾಲ್ ಲೆಟರ್ನ ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಡೀಟೇಲ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ 3/10/2025, 3 ಅಕ್ಟೋಬರ್ 2025ಕ್ಕೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಅದು ಟೆಂಟೇಟಿವ್ ಡೇಟ್ ಅಂತೇಳಿ. ಡೇಟ್ ಆಫ್ ಮೇನ್ ಎಕ್ಸಾಮಿನೇಷನ್ ಆನ್ಲೈನ್ ಎಕ್ಸಾಮಿನೇಷನ್ ಮೈನ್ ಅಂತೇಳಿ ಕೊಟ್ಟಿದ್ದಾರೆ. ಅದು ಕೂಡ 8/11/2025 ಟೆಂಟೇಟಿವ್ ಅಂದರೆ ತಾತ್ಪೂರ್ಕ ದಿನಾಂಕ ಅಂತೇಳಿ ಇದರಲ್ಲಿ ಬದಲಾವಣೆ ಇದ್ದರೆ ನಿಮಗೆ ಇಂಟಿಮೇಷನ್ ಮಾಡ್ತಾರೆ. 8/11/2025ಕ್ಕೆ ಮೇನ್ ಎಕ್ಸಾಮ್ ಇರುತ್ತೆ. ಇಲ್ಲಿ ನವೆಂಬರ್ 8ಕ್ಕೆ ಮೇನ್ ಎಕ್ಸಾಮ್ ಇದೆ. ಅದೇ ಥರ ಅಕ್ಟೋಬರ್ 3ಕ್ಕೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಕೊಟ್ಟಿದ್ದಾರೆ. ಏನು ಅರ್ಹತೆಗಳಿರಬೇಕಾಗುತ್ತೆ ನೋಡ್ತಾ ಹೋಗೋಣ. ಏಜನ್ನು ಕೊಡ್ತಾ ಇದ್ದಾರೆ. ಮಿನಿಮಮ್ ಏಜ್ ಶೆಲ್ ಬಿ 21 years ಕಂಪ್ಲೀಟೆಡ್ ಆಸ್ ಆನ್ 1/8/2025. ಮ್ಯಾಕ್ಸಿಮಮ್ ಏಜ್ ಶೆಲ್ ನಾಟ್ ಬಿ ಮೋರ್ ದೆನ್ 30 years ಆಸ್ ಆನ್ 1/8/2025 ಅಂತೇಳಿ ಕೊಡ್ತಾ ಇದ್ದಾರೆ. ನೋಡ್ತಾ ಹೋಗೋಣ. ಕ್ಯಾಂಡಿಡೇಟ್ ಬಾರ್ ನಾಟ್ ಅರ್ಲಿಯರ್ ದೆನ್ 2/8/1995 ಆ್ಯಂಡ್ ನಾಟ್ ಲೇಟರ್ ದೆನ್ 1/8/2024 ಬೋತ್ ಡೇಸ್ ಇನ್ಕ್ಲೂಸಿವ್ ಓನ್ಲಿ ಆರ್ ಎಲಿಜಿಬಲ್ ಅಂತೇಳಿ. ಇಲ್ಲಿ ಗರಿಷ್ಠ ವಯಸ್ಸು 21 ವರ್ಷ ತುಂಬಿರಬೇಕಾಗುತ್ತೆ. ಅದೇ ಥರ ಗರಿಷ್ಠ ವಯಸ್ಸು 30 ವರ್ಷ ಅಂತೇಳಿ ಡೇಟನ್ನು ಕೊಟ್ಟಿದ್ದಾರೆ. ಇಲ್ಲಿ 2/8/95ಕ್ಕಿಂತ ಮುಂಚೆ ಮತ್ತು 1/8/2004 ನಂತರ ಹುಟ್ಟಿರಬಾರ್ದು ಅಂತೇಳಿ. ಓಕೆ, ಆ ಡೇಟ್ ಕೆಲವೊಂದು ಏಜಲ್ಲಿ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾರೆ ಕೆಲವೊಂದು ಕ್ಯಾಟಗರಿಗೆ. ನೋಡ್ತಾ ಹೋಗೋಣ. SC/ST ಅವರಿಗೆ 3 ವರ್ಷಗಳ ರಿಯಾಯಿತಿ ಇದೆ. OBC ಕ್ಯಾಟಗರಿಗೆ 3 ವರ್ಷಗಳ ರಿಯಾಯಿತಿ ಇದೆ. PWD ಕ್ಯಾಟಗರಿಗೆ 10 ವರ್ಷಗಳ ರಿಯಾಯಿತಿ ಇದೆ. PWD SC/ST ಆದರೆ 15 ವರ್ಷ, PWD OBC ಆದರೆ 13 ವರ್ಷ ಮತ್ತು ಎಕ್ಸ್ ಮ್ಯಾನ್ಗೆ ಅವ್ರ ಸರ್ವಿಸ್ ತಕ್ಕಂಗೆ ಏಜಲ್ಲಿ ರಿಯಾಯಿತಿಗಳನ್ನ ಕೊಡ್ತಾರೆ. ನೋಡ್ತಾ ಹೋಗೋಣ. ಈ ಥರ ಏಜಲ್ಲಿ ರಿಯಾಯಿತಿ ಇದೆ. ಮಿನಿಮಮ್ 21 ವರ್ಷ ಇರಬೇಕಾಗುತ್ತೆ, ಮ್ಯಾಕ್ಸಿಮಮ್ 30 ವರ್ಷದ ಒಳಗಿರಬೇಕಾಗುತ್ತೆ. ಏಜಲ್ಲಿ ರಿಯಾಯಿತಿನೂ ಕೂಡ ಕೊಡ್ತಾ ಹೋಗ್ತಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಎಜುಕೇಷನ್ ಆಗಿರಬೇಕಾಗುತ್ತೆ ನೋಡ್ತಾ ಹೋಗೋಣ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನಾಗಿರ್ಬೇಕಂತ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋದಾಗುತ್ತೆ. ಫಾರ್ AAO ಜನರಲಿಸ್ಟ್ ಅಂತೇಳಿ ಈ ಪೋಸ್ಟ್ಗೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಜನರಲಿಸ್ಟ್ ಪೋಸ್ಟಿಗೆ ಬ್ಯಾಚುಲರ್ ಡಿಗ್ರಿ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಇಂಡಿಯನ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಅಂತೇಳಿ. ಅಂದರೆ ನೀವು ಯಾವುದರ ಭಾರತೀಯ ವಿಶ್ವವಿದ್ಯಾನಿಲಯದಲ್ಲಿ ನೀವು ಬ್ಯಾಚುಲರ್ ಪದವಿನ ಪಡೆದಿರಬೇಕಾಗುತ್ತೆ. BA BSc BCom BBA ಇದು ಯಾವ ಥರ ಕೋರ್ಸ್ಗಳು ಕೂಡ ಆಗಿರ್ಬೋದು. ಎನಿ ಡಿಗ್ರಿ ಅಂತೇಳಿ ಅಂದ್ಕೊಳ್ತಾ ಹೋಗೋಣ. ಓಕೆ, ಈ ಥರ ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ. ಓಕೆ, ಮುಂದೆ ನೋಡ್ತಾ ಹೋಗೋಣ. ಮತ್ತು ಎಮಲ್ಮೆಂಟ್ ಬೆನಿಫಿಟ್ಸ್ ನೋಡ್ತಾ ಹೋಗೋಣ. ಬೇಸಿಕ್ ಪೇ ಮತ್ತು ಇಂಪಾರ್ಟೆಂಟ್ ನಮಗೆ ಎಮಲ್ಮೆಂಟ್ ಅಂದರೆ ಸ್ಯಾಲ್ರಿ ಅಂತ ಅಂದ್ಕೊಳ್ಳಿ. ಎಷ್ಟು ಸ್ಯಾಲ್ರಿ ಸಿಗುತ್ತೆ, ಎಷ್ಟು ಬೇರೆ ಫೆಸಿಲಿಟಿ ನಮಗೆ ಸಿಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಇಲ್ಲಿ ಕೊಡ್ತಾ ಇದ್ದಾರೆ. ಬೇಸಿಕ್ ಪೇ ರೂಪೀಸ್ 88,635 ಅಂತೇಳಿ 88,635 ರೂಪೀಸ್ ಬೇಸಿಕ್ ಪೇ ಸಿಗ್ತಾ ಹೋಗುತ್ತೆ. 88,635 ರೂಪಾಯಿ ಬೇಸಿಕ್ ಸ್ಯಾಲ್ರಿಲಿ ಈ ಪೋಸ್ಟ್ ಇದೆ. ಇಲ್ಲಿ ಕೊಡ್ತಾ ಇದ್ದಾರೆ 88,635 ಕಂಟಿನ್ಯೂ ಆಗ್ತಾ ಹೋಗುತ್ತೆ. 1,69,025 ರೂಪಾಯಿವರೆಗೂ ಕೂಡ ಬೇಸಿಕ್ ಸ್ಯಾಲ್ರಿ. ಜೊತೆಲಿ ಇದು ಏನು ಅಡ್ಮಿಷಬಲ್ ಡಿಪೆಂಡಿಂಗ್ ಅಪಾನ್ ಕ್ಲಾಸಿಫಿಕೇಷನ್ ಅಂತೇಳಿ ಕೊಟ್ಟಿದ್ದಾರೆ. ಅವರು ಯಾವ ಸಿಟಿಗೆ ಅಪ್ಲೈ ಆಗ್ತಾರೋ, ಯಾವ ಸಿಟಿಲಿ ವರ್ಕ್ ಮಾಡ್ತಾರೆ ಅದ್ರ ಮೇಲೆ ಕೂಡ ಸ್ಯಾಲ್ರಿ ಚೇಂಜಸ್ ಆಗುತ್ತೆ. ಬೇಸಿಕ್ ಸ್ಯಾಲ್ರಿ ಜೊತೆಗೆ ಬೇರೆ ಏನೇನು ಸೌಲಭ್ಯಗಳಿರ್ತಾವೋ ಅದೆಲ್ಲದೂ ಕೂಡ ಸಿಗ್ತಾ ಹೋಗುತ್ತೆ. ಓಕೆ, ಸರ್ವಿಸ್ ಕಂಡೀಷನ್ಸಲ್ಲಿ ಕೊಡ್ತಾರೆ. ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಪ್ರೊಬೇಷನರಿ ಎಷ್ಟು ವರ್ಷ ಇದೆ, ಗ್ಯಾರಂಟಿ ಬಾಂಡ್ ಕೊಡಬೇಕಾಗುತ್ತೆ, ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಇದಾದಮೇಲೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ನೋಡ್ತಾ ಹೋಗೋಣ. ಫೀಸ್ ಎಷ್ಟನ್ನು ಕಟ್ಟಬೇಕಾಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತೇಳಿ. ಓಕೆ, ನಾವು ಕಾಮನಾಗಿ ಎಲ್ಲ ಪೋಸ್ಟಿಗೆ ಇದ್ದಂಗೆ ಇಲ್ಲೂ ಕೂಡ ಅಪ್ಲಿಕೇಶನ್ ಫೀಸ್ ಇದೆ. ಎಷ್ಟೆಷ್ಟು ಫೀಸ್ ಇದೆ ನೋಡ್ತಾ ಹೋಗೋಣ. ಇಲ್ಲಿ ಇಂಟಿಮೇಷನ್ ಚಾರ್ಜಸ್ ಅಂತ ಎಲ್ಲ ಕೊಡ್ತಿದ್ದಾರೆ, ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಫಾರ್ SC ST PWD ಕ್ಯಾಂಡಿಡೇಟ್ಸ್ ಇಂಟಿಮೇಷನ್ ಚಾರ್ಜಸ್ ₹85 ಪ್ಲಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಪ್ಲಸ್ GST ಅಂತೇಳಿ ₹85 ಪಾವತಿ ಮಾಡಬೇಕಾದ್ರೆ ಜೊತೆಲಿ ಟ್ರಾನ್ಸಾಕ್ಷನ್ ಚಾರ್ಜಸ್ GSTನೂ ಕೂಡ ಪೇ ಮಾಡಬೇಕಾಗಿದೆ. SC ST PWD ಕ್ಯಾಂಡಿಡೇಟ್. ಆಲ್ ಅದರ್ ಕ್ಯಾಂಡಿಡೇಟ್ಸ್ ಅಂತ ಕೊಡ್ತಾರೆ, ಅವ್ರ ಅಪ್ಲಿಕೇಶನ್ ಫೀ ಕಮ್ ಇಂಟಿಮೇಷನ್ ಚಾರ್ಜಸ್ ಆಫ್ ₹700 ಪ್ಲಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಪ್ಲಸ್ GST ಅಂತೇಳಿ. ಓಕೆ, ₹700 ಫೀಸನ್ನು ಕಟ್ಟಬೇಕಾಗುತ್ತೆ. ಬೇರೆ ಕ್ಯಾಟಗರಿಯವರು SC ST PWD ಕ್ಯಾಂಡಿಡೇಟ್ ಅಂದರೆ ₹85 ಪಾವತಿ ಮಾಡಬೇಕಾಗುತ್ತೆ. ಅದ್ರ ಜೊತೆಲಿ GST ಅಂತ ಅಲ್ಲಿ ತೋರಿಸುತ್ತೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಎಲ್ಲ, ಅದೆಲ್ಲದೂ ಸೇರಿ ಕಟ್ಟಬೇಕಾಗುತ್ತೆ. ಅದರ್ ಕ್ಯಾಂಡಿಡೇಟ್ಸ್ ಅವರು ₹700 ಫೀಸನ್ನು ಕಟ್ಟಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂತೇಳಿ. ಓಕೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ರೀಸನಿಂಗ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಇಷ್ಟು ಭಾಗಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. ಇದು ಮ್ಯಾಕ್ಸಿಮಮ್ 70 ಮಾರ್ಕ್ಸ್ ಅಂತೇಳಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಕ್ವಶನ್ಸ್ 100 ಅಂತೇಳಿ ಕೊಟ್ಟಿದ್ದಾರೆ. ಟೋಟಲ್ ಡ್ಯೂರೇಷನ್ ಆಫ್ ಅವರ್ಸ್ 1 ಅವರ್ ಅಂತೇಳಿ. ಓಕೆ, ಎಕ್ಸಾಮಿನೇಷನ್ ಟೆಸ್ಟ್ ಆಫ್ ಆಬ್ಜೆಕ್ಟಿವ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಆನ್ಲೈನ್ ಅಂತೇಳಿ. ಅಂದರೆ ಆನ್ಲೈನ್ ಎಕ್ಸಾಮ್ ನಡೆಯುತ್ತೆ. ಕಂಪ್ಯೂಟರ್ ಮೂಲಕ ನೀವು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಅದು ಎಕ್ಸಾಮ್ ಸೆಂಟ್ರಲ್ಲಿ ಕೂಡ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ. ಓಕೆ, ಮೇನ್ ಎಕ್ಸಾಮಿನೇಷನ್ಗೆ ಮತ್ತೆ ಡಿವೈಡ್ ಮಾಡ್ತಾ ಹೋಗ್ತಾರೆ. ಮೇನ್ ಎಕ್ಸಾಮಿನೇಷನ್ ಕನ್ಸಿಸ್ಟ್ ಆಫ್ ಆಬ್ಜೆಕ್ಟಿವ್ ಟೆಸ್ಟ್ ಫಾರ್ 300 ಮಾರ್ಕ್ಸ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಆಫ್ ಟೆಸ್ಟ್ ಫಾರ್ 25 ಮಾರ್ಕ್ಸ್ ಅಂತೇಳಿ. ಓಕೆ, ಇಲ್ಲಿ 25 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ, ಈ ಥರ 300 ಮಾರ್ಕ್ಸಿಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಇಲ್ಲೂ ಕೂಡ ಡಿವೈಡ್ ಮಾಡ್ತಾ ಹೋಗೋರು. ಇಲ್ಲಿ ರೀಸನಿಂಗ್ ಎಬಿಲಿಟಿ, ಜನರಲ್ ನಾಲೆಡ್ಜ್, ಕರೆಂಟ್ ಅಫೇರ್ಸ್, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಇನ್ಶೂರೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಮಾರ್ಕೆಟ್ ಅವೇರ್ನೆಸ್ ಅಂತೇಳಿ ಇದು 300 ಅಂಕಗಳಿಗಿದೆ, 120 ಕ್ವಶನ್ಸ್. ಅದೇ ಥರ ಡಿಸ್ಕ್ರಿಪ್ಟಿವ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಡಿಸ್ಕ್ರಿಪ್ಟಿವ್ ಪೇಪರ್, ಕಮ್ಯುನಿಕೇಷನ್ ಸ್ಕಿಲ್, ಇಮೇಲ್, ರಿಪೋರ್ಟ್, ಸಿಚುಯೇಷನ್ ಅನಾಲಿಸಿಸ್ ಆ್ಯಂಡ್ ಪ್ರೆಸಸ್ ರೈಟಿಂಗ್ ಅಂತೇಳಿ ಅದು 25 ಮಾರ್ಕ್ಸ್ ಇರುತ್ತೆ. ಅದಕ್ಕೆ 30 ನಿಮಿಷಗಳ ಕಾಲಾವಕಾಶ. 300 ಮಾರ್ಕ್ಸ್ ಪೇಪರ್ಗೆ 2 ಗಂಟೆಗಳ ಕಾಲಾವಕಾಶ ಕೊಡ್ತಾರೆ. ಇದಕ್ಕೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗೆ 30 ನಿಮಿಷಗಳ ಕಾಲಾವಕಾಶನ ಕೊಡ್ತಾ ಇದ್ದಾರೆ. ಓಕೆ, ಈ ಥರ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೂಡ ಕೊಟ್ಟಿದ್ದಾರೆ. ಅದು ತಕ್ಕನಂಗೆ ನೀವು ಪ್ರಿಪೇರ್ ಆಗ್ತಾ ಹೋಗಬೇಕಾಗಿದೆ. ಓಕೆ, ಗೈಡ್ಲೈನ್ಸ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ವ್ಯಾಲಿಡ್ ಕಾಲ್ ಲೆಟರ್ ಮಾತ್ರ ಇರಬೇಕಾಗುತ್ತೆ. ಅದರ ಜೊತೆಲಿ ID ಪ್ರೂಫ್ ಕೂಡ ಇರಬೇಕಾಗುತ್ತೆ. ID ಪ್ರೂಫ್ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಈ ಥರ ಒಂದು ID ಪ್ರೂಫ್ ಕಂಪಲ್ಸರಿ ಇರಲೇಬೇಕು. ನೆಕ್ಸ್ಟ್ ಥರ್ಡ್ ಫೇಸಲ್ಲಿ ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂ ಕೂಡ ಇಂಟರ್ವ್ಯೂ ಮಾರ್ಕ್ಸ್ ಶುಡ್ ಬಿ 60 ಆ್ಯಂಡ್ ಕ್ವಾಲಿಫೈಡ್ ಮಾರ್ಕ್ಸ್ ಈಸ್ ಇಂಟರ್ವ್ಯೂಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಇಂಟರ್ವ್ಯೂ ಪಾರ್ಟ್ ಇದೆ. ಇಲ್ಲಿ ಫಸ್ಟು ಪ್ರಿಲಿಮಿನರಿ ಎಕ್ಸಾಮ್ ಇದೆ, ಆಮೇಲೆ ಮೇನ್ ಎಕ್ಸಾಮ್ ಇದೆ, ಆಮೇಲೆ ಇಂಟರ್ವ್ಯೂ ಕೂಡ ಇದೆ. ಓಕೆ, ಈ ಥರ 3 ಸ್ಟೆಪ್ಪಲ್ಲಿ ಇದು ಈ ಪ್ರೋಸೆಸ್ ನಡೆಯುತ್ತೆ ಈ AAU ಪೋಸ್ಟಿಗೆ ರಿಕ್ರೂಟ್ಮೆಂಟಿಗೆ. ಓಕೆ, ಈ ಥರ ಕಂಟಿನ್ಯೂ ಕೊಟ್ಟಿದ್ದಾರೆ. ಇಲ್ಲಿಗೆ ಹೌ ಟು ಅಪ್ಲೈ ಅಂತೇಳಿ ಕೊಟ್ಟಿದ್ದಾರೆ. ಅಪ್ಲೈ ಡೇಟ್ ನೋಡ್ತಾ ಹೋಗಿ 16/8/2025 8/9/2025. ಈ ಥರ ಆಗಸ್ಟ್ 10ರಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗುತ್ತೆ. ಸೆಪ್ಟೆಂಬರ್ 8 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಅದು ಕೂಡ ನಿಮಗೆ ನೆನಪಿರಲಿ. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಯಾವ ಡಾಕ್ಯುಮೆಂಟ್ ಇರಬೇಕು ಅದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ದ ಟೆಕ್ಸ್ಟ್ ಫಾರ್ ಹ್ಯಾಂಡ್ ರೈಟಿಂಗ್ ಅಂತ ಕೊಟ್ಟಿರೋ ಡಿಕ್ಲರೇಷನ್ ನೀವು ಕೊಡಬೇಕಾಗುತ್ತೆ. ಈ ಡಿಕ್ಲರೇಷನ್ ಇಲ್ಲಿ ಅಬ್ಸರ್ವ್ ಮಾಡಿ. ಈ ಥರ ಡಿಕ್ಲರೇಷನ್ ನೀವು ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ, ಈ ಥರ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಿ ಈ ಡಿಕ್ಲರೇಷನ್ ಕೂಡ ಇಂಪಾರ್ಟೆಂಟಾಗಿ ನೀವು ಅಪ್ಲೋಡ್ ಮಾಡಬೇಕಾಗಿದೆ. ಅದು ಕೂಡ ನಿಮ್ಮ ಓನ್ ಹ್ಯಾಂಡ್ ರೈಟಿಂಗಲ್ಲಿ ನೀವು ಬರೆದು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಚಾರ್ಜಸ್ ಅದು ಕೂಡ ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ. ಆನ್ಲೈನ್ ಅಂದರೆ ನಿಮಗೆ ಗೊತ್ತಿದೆ, ಗೂಗಲ್ ಪೇ, ಫೋನ್ಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ನೀವು ಪೇಮೆಂಟನ್ನು ಮಾಡ್ಕೋಬೋದಾಗುತ್ತೆ. ಪೇಮೆಂಟ್ ಆಫ್ ಫೀಸ್ ಆನ್ಲೈನ್ ಮೋಡ್ ಅಂತೇಳಿ ಕೊಟ್ಟಿದ್ದಾರೆ. ಆನ್ಲೈನ್ ಮೋಡಲ್ಲಿ ಮಾತ್ರ ಪೇಮೆಂಟ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಏನು ಅಪ್ಲೋಡ್ ಮಾಡಬೇಕಾದ್ರೆ ಕೊಟ್ಟಿದ್ದಾರೆ. ನಾವು ಎಲ್ಲದು ಹೇಳ್ತಾ ಹೋದಂಗೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ಅಧಿಕೃತವಾದ ವೆಬ್ಸೈಟಿಗೆ ಭೇಟಿ ನೀಡಿ. ಅಲ್ಲಿ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಅಧಿಕೃತವಾದ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಡೌನ್ಲೋಡ್ ಮಾಡ್ಕೊಂಡು, ಅಂದರೆ ಈ ಅಧಿಕೃತವಾದ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕ್ಲೀನಾಗಿ ಎಲ್ಲ ಪಾಯಿಂಟ್ಸನ್ನು ಕೂಡ ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಯಾಕೆಂದರೆ ಅಲ್ಲಿ ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದನ್ನು ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ಈ ಥರ ಒಂದು ಸಂಪೂರ್ಣ ಮಾಹಿತಿ ಇದೆ. ಡಿಗ್ರಿ ಪಾಸ್ ಆಗಿರೋರಿಗೆ ಕಾಲಾಗಿರುವಂಥ ಒಂದು ಒಳ್ಳೆಯ ಜಾಬ್. ಈ ಸರಿ ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲ ತುಂಬ ಕಾಲಾಗ್ತಾಯಿದೆ. ಅದ್ರ ಜೊತೆಗೆ ಇದಕ್ಕೂ ಕೂಡ ಒಂದು ಟ್ರೈ ಮಾಡ್ತಾ ಹೋಗೋದಾಗುತ್ತೆ. ಬೇರೆ ಬೇರೆ ಬ್ಯಾಂಕಲ್ಲಿ ತುಂಬ ಪೋಸ್ಟ್ಗಳು ನಾವು SBI ಬ್ಯಾಂಕಲ್ಲಿ ನೋಡಿದ್ವಿ, ಅಥವಾ IBPSಯಿಂದ 10,000ಕ್ಕಿಂತಲೂ ಹೆಚ್ಚು ಪೋಸ್ಟ್ ಕಾಲಾಗಿದೆ. SBIಯಲ್ಲಿ 6,000 ಪೋಸ್ಟ್ ಕಾಲಾಗಿದೆ. ಅವೆಲ್ಲ ನೋಟಿಫಿಕೇಷನ್ ಕೂಡ ನಮ್ಮ ವಿಡಿಯೋದಲ್ಲಿದೆ. ಅವೆಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಾ ಹೋಗಿ. ಎಲ್ಲದಕ್ಕೂ ಕೂಡ ಅಪ್ಲಿಕೇಶನ್ ಹಾಕಿ ಸೇಮ್ ಸಿಲೆಬಸ್ ಇರುತ್ತೆ. ನೀವು ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಹೋದರೆ ಎಲ್ಲದಕ್ಕೂ ಒಂದು ಅಟೆಂಡ್ ಮಾಡೋದಕ್ಕೆ ಒಂದು ಚಾನ್ಸ್ ಇರುತ್ತೆ. ಓಕೆ, ಆಲ್ ದ ಬೆಸ್ಟ್. ಎಲ್ಲರಿಗೂ ಕೂಡ ಒಂದು LICಯಿಂದ ಕಾಲಾಗಿರುವಂಥ ಈ ಜಾಬ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.